ಬೆಂಗಳೂರಿನಲ್ಲಿ ಹನಿ ಹನಿ ಕುಡಿಯೋ ನೀರಿಗಾಗಿ ಕೂಡ ಸಾರ್ವಜನಿಕರ ಪರದಾಟ ಮುಂದುವರಿತಾ ಇದೆ. ಇನ್ನು ಜಲಕ್ಷಾಮದ ಎಫೆಕ್ಟ್ ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಲ್ಲ, ಗಣ್ಯಾತಿ ಗಣ್ಯರ ಮನೆಗಳಲ್ಲೂ ಕೂಡ ತಟ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ ಮುಂದುವರಿತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಮನೆಯ ಬೋರ್ವೆಲ್ ನಲ್ಲೂ ಕೂಡ ನೀರಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಪರಿಸ್ಥಿತಿಯ ಭೀಕರತೆ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಬೇರೆ ಕಡೆಯಿಂದ ನೀರು ತರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕಾರು ತೊಳೆಯೋದಕ್ಕೆ, ದನ ಕರು ತೊಳೆಯೋದಕ್ಕೆ ಹೆಚ್ಚು ನೀರನ್ನ ಬಳಸಬೇಡಿ ಅನ್ನೋ ಕಿವಿ ಮಾತನ್ನ ಕೂಡ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಈಗಾಗಲೇ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಿಸ್ಥಿತಿಯ ಭೀಕರತೆ ವಿವರಿಸಿದ್ದಾರೆ. ಆರ್ಥಿಕವಾಗಿ ಪ್ರಬಲ ಆಗಿದ್ದವರು ಕೂಡ ಈ ಜಲಕ್ಷಾಮದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನಿಂದ ಸ್ಪಷ್ಟ ಆಗ್ತಿದೆ. ಆಕಾರ ತೋರಿಸ್ತಾ ಇದ್ದೀರಿ. ನಾನು ಆಕಾರ ಇಲ್ಲ ಅಂತ ನಾನು ಹೇಳುದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಿ, ನನ್ನ ಮನೆಯಲ್ಲೂ ಇಲ್ಲಪ್ಪ, ನಮ್ಮ ಊರುಗಳಲ್ಲೂ ಇಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಗಾಬರಿಯನ್ನು ಪಡೋದು ಬೇಡ. ಈಗ ಆಯ್ತಪ್ಪ, ನೀರು ಬೇಕು, ಎಲ್ಲದಕ್ಕೂ ಬೇಕು. ನಾವು ಏನು ಹೇಳಿದ್ದೀವಿ ಅಂದರೆ, ನಿಮ್ಮ ಕಾರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಕೋಬೇಡಿ, ದನ ಕರುಗಳಿಗೆ ಉಪಯೋಗಿಸ್ಕೊಳ್ಕೋಬೇಡಿ, ಸ್ವಲ್ಪ ಬೇರೆ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಳಿ. ಕುಡಿಯೋ ನೀರನ್ನ ಫಸ್ಟ್ ಕ್ಲಾಸ್ ಕಾವೇರಿ ನೀರನ್ನೇ ಇರೋ ಒಳ್ಳೆ ಚೆನ್ನಾಗಿರೋ ನೀರನ್ನೆಲ್ಲ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಸಹಕಾರ ಕೊಡಿ ಅಂತ ಹೇಳಿದ್ದೀವಿ. ನೀರಿನ ಬೆಲೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಮೇಕೆದಾಟು ಯಾಕೋಸ್ಕರ ಹೋರಾಟ ಮಾಡೋದು, ನಮಗಿದೆಲ್ಲ ಗೊತ್ತಿದೆ ಏನಾಗ್ತದೆ ಅಂತ. ಆದರೂ ಕಾವೇರಿ ನೀರನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ. ಸಾರ್ವಜನಿಕ ಒಳ್ಳೆಯದ್ರಿ, ಟ್ಯಾಂಕರ್ಗಳಿಗೆ ಸಿಗ್ತಾ ಇರೋ ನೀರು ಸರ್ಕಾರಕ್ಕೆ ಯಾಕೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಖಾಸಗಿ ಟ್ಯಾಂಕರ್ ಅವ್ರಿಗೆ ಸಿಗ್ತಾ ಇದೆ ನೀರು ಅಂತ ಅವರು ಅದನ್ನೇ ನಾವು ಅದು ಬೋರ್ವೆಲ್ ನೀರು, ಅದು ಗೌರ್ಮೆಂಟ್ ನೀರಲ್ಲ. ಗೌರ್ಮೆಂಟ್ ನೀರು ಎಲ್ಲೂ ಅವ್ರು ತಗೊಂಡು ಟ್ಯಾಂಕರ್ಗೆ ಫಿಲ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಈ ಕೆಲವು ವಾಟರ್ ಟ್ಯಾಂಕರ್ಗಳನ್ನ ಸೀಸ್ ಮಾಡೋ ನಿರ್ಧಾರದಿಂದ ಹಿಂದೆ ಸರಿತಾ ಇಲಾಖೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇತ್ತೀಚೆಗಷ್ಟೇ 1ನೇ ತಾರೀಕಿನಿಂದ 7ನೇ ತಾರೀಕು ತನಕ ಈ ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು. ಬಟ್ ಸದ್ಯ 3,500 ಟ್ಯಾಂಕರ್ಗಳಲ್ಲಿ ನೋಂದಣಿ ಆಗಿರೋದು ಎಷ್ಟು ಗೊತ್ತಾ? 1,391 ಟ್ಯಾಂಕರ್ಗಳು ಮಾತ್ರ. ಗಡುವು ಮುಕ್ತಾಯ ಆದ್ರೂ ಕೂಡ ಇನ್ನೂ ಅರ್ಧಕ್ಕರ್ಧ ಟ್ಯಾಂಕರ್ಗಳು ನೋಂದಣಿ ಆಗಿಲ್ಲ ಮಾಲೀಕರ ಕಡೆಯಿಂದ. ಹೀಗಾಗಿ ಅವನ್ನೆಲ್ಲ ಸೀಸ್ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. 1,391 ಟ್ಯಾಂಕರ್ ರಿಜಿಸ್ಟ್ರೇಷನ್ ಆಗಿದೆ. ಇಷ್ಟೇ ಸಾಕು ಅಂತ ಹೇಳ್ತಾ ಇದೆಯಂತೆ ಜಲಮಂಡಳಿ. ಅಗತ್ಯತೆ ಇದ್ದ ಟ್ಯಾಂಕರ್ಗಳು ನೋಂದಣಿ ಆಗಿದೆ ಅಂತ ಜಲಮಂಡಳಿ ಹೇಳ್ತಾ ಇದೆ. ಟ್ಯಾಂಕರ್ ಸೀಸ್ ಮಾಡೋದ್ರಿಂದ ಸಮಸ್ಯೆಗೆ ಸೊಲ್ಯೂಷನ್ ಸಿಗಲ್ಲ, ಅದು ಯಾವುದೇ ಪರ್ಪಸ್ ಅನ್ನ ಸರ್ವ್ ಮಾಡಲ್ಲ ಅನ್ನೋದು ಜಲಮಂಡಳಿ ಅಧಿಕಾರಿಗಳ ಮಾತು ಈ ಮೂಲಕ ಆಗ್ತಾ ಇದೆ. ಬಟ್ ಸ್ವಲ್ಪ ದಿನದ ಹಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರ್ನ್ ಕೊಟ್ಟಿದ್ರು, ಯಾರು ನೋಂದಣಿ ಮಾಡ್ಕೊಳ್ಳಲ್ವೋ ಅಂತವರ ಟ್ಯಾಂಕರ್ಗಳನ್ನು ನಾವು ಸೀಸ್ ಮಾಡ್ತೀವಿ ಅಂತ. ಬಿಕಾಸ್ ಈ ಸುಲಿಗೆಗಳನ್ನೆಲ್ಲ ತಪ್ಪಿಸೋದಕ್ಕೆ ಇದೇ ಮಾರ್ಗ ಅಂತ. ಆದ್ರೆ ಅದರಲ್ಲೇ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗಿದೆ.